ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ನಮ್ಮ ರೊಟ್ಟಿ ಮನೆನ ತೋರಿಸ್ತೀನಿ ಸಂಪೂರ್ಣವಾಗಿ. ನಾವು ಯಾವ ಥರ ಎಲ್ಲ ಇಟ್ಕೊಂಡಿದ್ದೀವಿ, ಯಾವ ಥರ ಎಲ್ಲ ನಮ್ಮ ರೊಟ್ಟಿ ಮನೆ ಇದೆ. ಇವತ್ತು ಆ್ಯಕ್ಚುಲಿ ರಜೆ ಇದೆ, ಸೊ ಹಾಗಾಗಿ ತೋರಿಸೋಣ ಅಂತ ಇವತ್ತು ನಾವು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀವಿ ಎಲ್ಲನೂ. ಹಾಗಾಗಿ ಎಲ್ರಿಗೂ ತೋರಿಸ್ಬಿಡೋಣ ಅಂತ. ನಾವಿರೋದು ಬಾಡಿಗೆ ಮನೆಯಲ್ಲಿ, ಜೊತೆಗೆ ಇದು ಮೇಲುಗಡೆ ಇದೆ. ಸೊ ನೀವು ನೋಡ್ಬೋದು ಯಾವ ಥರ ಇದೆ ಸುತ್ತಮುತ್ತ ವಾತಾವರಣ ಅಂಥೇಳಿ. ಇದು ನಮ್ಮ ಎಂಟ್ರೆನ್ಸು ಮನೆಯದು. ನಮ್ಮ ಹಾಲಲ್ಲೇ ನಾವು ಈ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿರೋದು. ಮನೆಯಿಂದನೇ ಈ ಒಂದು ರೊಟ್ಟಿ ಬಿಸ್ನೆಸ್ಸನ್ನು ನಾವು ಶುರು ಮಾಡಿರೋದು. ಸೊ ನೀವು ನೋಡ್ಬೋದು ಈ ರೀತಿ ಹಾಲು. ಸೊ ಈ ಹಾಲಲ್ಲಿ ನಾವು ರೊಟ್ಟಿನ ತೆಗೆಯೋದು ಅಥವಾ ಬೇಯಿಸೋದು ಪ್ರತಿಯೊಂದು ನಾವು ಇದರಲ್ಲೇ ಮಾಡ್ತೀವಿ. ರೊಟ್ಟಿನ ಆರಿಸೋದಕ್ಕೆ ಮಾತ್ರ ನಾವು ಸಪ್ರೇಟಾಗಿ ಒಂದು ರೂಮನ್ನು ಮಾಡಿದ್ದೀವಿ. ಸೊ ಬನ್ನಿ, ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆಗೆ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ, ಪೇಮೆಂಟ್ ಎಷ್ಟು ಕೊಡ್ತೀರಾ ನೀವು ಕೆಲಸದವ್ರಿಗೆ ಅಂತೆಲ್ಲ. ಸೊ ಅದ್ರ ಬಗ್ಗೆನೂ ಡೀಟೇಲಾಗಿ ಹೇಳಿದ್ದೀನಿ. ಸೊ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ, ಓಕೆನಾ? ಹಾಗೆ ನೀವು ನೋಡ್ಬೋದು ಇಲ್ಲೊಂದು ಸಿಂಪಲ್ ಮಂಚವನ್ನು ಇಟ್ಟಿದ್ದೀವಿ. ಸೊ ಈ ಬಾಕ್ಸಲ್ಲಿ ಮಷಿನ್ಗೆ ಏನೇನು ಬೇಕು, ಸೊ ರಿಪೇರಿಗಾಗಿರ್ಬೋದು, ಅದಕ್ಕೆ ಇದಕ್ಕೆ ಏನೇನು ಯೂಸ್ ಆಗುತ್ತಲ್ಲ ಆ ಮಟೀರಿಯಲ್ಗಳನ್ನು ಇಟ್ಟಿದ್ದೀವಿ. ಹಾಗೆ ಇಲ್ಲಿ ಅರ್ಬಿ, ಇವೆಲ್ಲ ಮಸಿ ಅರ್ಬಿ ಅಂತ ಹೇಳ್ತಾರೆ. ಅಂದರೆ ದಬ್ರಿನ ಎತ್ಕೊಂಬರೋಕ್ಕೆ ಬಿಸಿ ಇರುತ್ತಲ್ಲ ಕಲಿಸುವಾಗ, ಸೊ ಅದಕ್ಕೆಲ್ಲ ಯೂಸ್ ಆಗಲಿ ಅಂತ. ಹಾಗೆ ಇಲ್ಲಿ ಈ ಎಲ್ಲ ರೊಟ್ಟಿ ನಾವು ತೆಗೆದಾಗ ಅದ್ರ ಮೇಲೆ ಹಾಕೋದಕ್ಕೆ, ಹಾಗೆ ಮತ್ತು ಬಿಸಿ ರೊಟ್ಟಿ ತೆಗೆಯೋದಕ್ಕೆ ಇವೆಲ್ಲ ಜೋಳ ಕ್ಲೀನ್ ಮಾಡುವಂಥದ್ದು. ಜೊತೆಗೆ ಇವು ರೊಟ್ಟಿ ಮೇಲೆ ನಾವು ರೊಟ್ಟಿನ ಖಡಕ್ ಮಾಡೋದಕ್ಕೆ ಅದ್ರ ಮೇಲೆ ಬಳಸುವಂಥ ಅರಬಿಗಳು. ಹಾಗೆ ಇಲ್ಲಿ ನೋಡ್ಬೋದು ರೊಟ್ಟಿ ಬೇಯಿಸೋದಕ್ಕೆ ಚುಂಚ್ಕಾಗಿರ್ಬೋದು, ಆಮೇಲೆ ನೀರು ಹಚ್ಚೋದಕ್ಕೆ ದಬ್ರಿ. ಸೊ ಅದೆಲ್ಲ ಇದರಲ್ಲಿ ಇಟ್ಟಿದ್ದೀವಿ. ಸೊ ನೋಡಿ, ಈ ಥರ ಬಾಕ್ಸ್ ಮಾಡಿ ಇಟ್ಬಿಟ್ಟಿದ್ದೀವಿ ಸಪ್ರೇಟಾಗಿ, ಕ್ಲೀನಾಗಿರುತ್ತೆ ಅಂತ. ಹಾಗೆ ಇಲ್ಲಿ ಕೆಲವು ದಬರಿಗಳು ರೊಟ್ಟಿ ತೆಗೆಯೋದಕ್ಕೆ ಮತ್ತು ಜೋಳ ಕ್ಲೀನ್ ಮಾಡೋದಕ್ಕೆ. ಸೊ ಇದಿಷ್ಟು ದಬರಿಗಳು ಇವತ್ತಿಲ್ಲಿ ಇಟ್ಟಿದ್ದೀವಿ. ಸೊ ನೋಡಿದ್ರಲ್ವ, ಇದು ನಮ್ಮ ರೊಟ್ಟಿ ಮಷೀನು. ಪುಟ್ಟದಾದ ಚಿಕ್ಕದಾದ ಚೊಕ್ಕದಾದ ರೊಟ್ಟಿ ಮಷೀನನ್ನು ನಾವು ಈ ಥರ ಹಾಲಲ್ಲಿ ಇಟ್ಟಿದ್ದೀವಿ. ಹಾಗೆ ಪಕ್ಕದಲ್ಲೇ ಸ್ವಿಚ್ ಬೋರ್ಡ್ ಇದೆ. ಸೊ ನಮಗೆ ಇಲ್ಲಿ ಅನುಕೂಲ ಆಗುತ್ತಂತ ನಾವು ಈ ಥರ ಇದನ್ನು ಇಲ್ಲಿ ಇಟ್ಕೊಂಡಿದ್ದೀವಿ. ಸೊ ನೀವು ನೋಡ್ಬೋದು ಹಾಲು ಕೂಡ ಸ್ವಲ್ಪ ಜಾಗ ದೊಡ್ಡದಾಗೆ ಇದೆ, ಹಾಗಾಗಿ ನಾವು ಹಾಲಲ್ಲೇ ಶುರು ಮಾಡಿದ್ದೀವಿ. ಸೊ ಈ ಕಡೆ ನಾವು 6 ಒಲೆಗಳು ಬರ್ತವೆ ಇದರಲ್ಲಿ. ಸೊ ನೋಡ್ಬೋದು, ಒಂದು ದೊಡ್ಡ ಸೈಜ್ ಇದೆ, ಒಂದು ಚಿಕ್ಕ ಸೈಜ್ ಇದೆ. ಅದಕ್ಕೆ ನಾವು ಒಂದೇ ಸಿಲಿಂಡ್ರನ್ನ ಈ ಥರ ಕನೆಕ್ಷನ್ ಮಾಡಿಸಿದ್ದೀವಿ. ಯಾಕಂದರೆ ಸೊ ಸಿಲಿಂಡ್ರ್ ರೇಟೆಲ್ಲ ಜಾಸ್ತಿ ಆಗಿರೋದ್ರಿಂದ 2 ಸಿಲಿಂಡ್ರನ್ನ ಒಂದೇ ಸರಿ ತರೋದು ಕಷ್ಟ. ಸೊ ಪಕ್ಕದಲ್ಲೇ ಕಿಟಕಿ ಇದೆ, ಗಾಳಿ ಬೇಕಂದರೆ ಇಲ್ಲೇ ನಾವು ತಗೊಳ್ತೀವಿ. ಹಾಗೆ ಈ ಅರ್ಬಿಗಳೇನಪ್ಪ ಅಂದರೆ ರೊಟ್ಟಿ ಮೇಲೆ ನಾವು ನೀರನ್ನು ಹಚ್ಚಬೇಕಾಗುತ್ತೆ. ಸೊ ಆ ಒಂದು ಅರ್ಬಿಗಳನ್ನು ಅಲ್ಲೇ ಇಟ್ಟು ಹೋಗ್ತಾರೆ. ಹಾಗೆ ಇಲ್ಲಿ ಕೆಲವೊಂದು ನಮ್ಮ ಫೋಟೋಗಳೆಲ್ಲ ಇದೆ. ಸೊ ಇಲ್ಲಿ ಅಟೆಂಡೆನ್ಸ್ ಬುಕ್ ಇದೆ, ನೀವು ನೋಡ್ಬೋದು ಯಾವ ಥರ ಅಂತ. ಸೊ ಈ ಒಂದು ಅಟೆಂಡೆನ್ಸ್ ಬುಕ್ಕನ್ನು ಅವರೇ ಹಾಕ್ತಾರೆ, ಪ್ರೆಸೆಂಟು ಅಬ್ಸೆಂಟು ಎಲ್ಲ. ಸೊ ನಾನು ಟೋಟಲ್ ಪೇಮೆಂಟ್ ನಾವು ಕೊಡೋದು ಮಂತ್ಲಿ ಕೊಡ್ತೀವಿ, 9,000 ಆಗುತ್ತೆ. ಅಂದರೆ ದಿನಕ್ಕೆ 300 ರೂಪಾಯಿ ಆಗುತ್ತೆ. ಸೊ ಎಷ್ಟು ದಿನ ಅಬ್ಸೆಂಟ್ ಇದೆ ಪ್ರೆಸೆಂಟ್ ಇದೆ ಅಂತ ನೋಡಿ ನಾವು ಪೇಮೆಂಟ್ ಕೊಡ್ತೀವಿ. ಹಾಗೆ ಇನ್ನೊಂದು ವಿಷಯ, ನಾವು ಇವತ್ತಿಗೆ ಸ್ಟಾರ್ಟ್ ಮಾಡಿ ಅಂದರೆ ಈ ಅಕ್ಟೋಬರ್ ಬಂದರೆ, ಅಂದರೆ ದಸರಾ ಹಬ್ಬ ಬಂದರೆ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ ಅಷ್ಟೊತ್ತಿಗೆ ನಾವು ಎಷ್ಟು ಪೇಮೆಂಟ್ ಕೊಟ್ಟಿದ್ದೀವಿ ಅನ್ನೋದನ್ನು ಕೂಡ ನಾವು ಲೆಕ್ಕ ಹಾಕಿದ್ದೀವಿ. ಸೊ ಮುಂಚೆ ನಾವು ಲೆಕ್ಕವನ್ನು ಹಾಕಿಲ್ಲ, ಹಾಗಾಗಿ ಸೊ ಇತ್ತೀಚೆಗೆ ಲೆಕ್ಕವನ್ನು ನಾವು ನೋಡೋದಾದರೆ 3 ಲಕ್ಷದ ಮೇಲೆ ಆಗಿದೆ. ಸೊ ಹಿಂದಿನ ಲೆಕ್ಕವನ್ನು ನಾವು ಇಟ್ಟಿಲ್ಲ, ನಾವು ಬರೆದಿಲ್ಲ ಸ್ಟಾರ್ಟಿಂಗಿಂದ. ಸೊ ನಮಗೆ ಎಷ್ಟು ಯಾವಾಗಿಂದ ಬರಬೇಕು ಅಂತ ಅನಿಸುತ್ತೋ ಆವಾಗಿಂದ ಬರೆದಿರುವಂಥದ್ದು ಲೆಕ್ಕ ಇದು. ಹಾಗೆ ಇಲ್ಲಿ ಕೆಳಗಡೆ ಮಿಕ್ಸರ್, ಅಂದರೆ ರೊಟ್ಟಿ ಹಿಟ್ಟನ್ನು ಮಿಕ್ಸ್ ಮಾಡುವಂಥ ಮಿಕ್ಸರ್, ಇದು 5 kg ಇದೆ. ಸೊ ಇದನ್ನು ಇಲ್ಲಿ ಇಟ್ಟಿದ್ದೀವಿ. ಇಲ್ಲಿ ಕೂಡ ಅದಕ್ಕೂ ಕೂಡ ಸ್ವಿಚ್ ಬೋರ್ಡ್ ಬೇಕು. ಸೊ ಹಾಗಾಗಿ ಪಕ್ಕದಲ್ಲಿ ಸ್ವಿಚ್ ಇದೆ, ಹಾಗಾಗಿ ಇಲ್ಲಿ ಇಟ್ಟಿದ್ದೀವಿ. ಇನ್ನು ಈ ಒಂದು ಸ್ಟೂಲ್ಗಳು ರೊಟ್ಟಿ ತಗೊಳ್ಳೋದಕ್ಕೆ. ಹಾಗೆ ಎಕ್ಸ್ಟ್ರಾ ಹಿಟ್ಟೇನಾದರೂ ಉಳಿದ್ರೆ ಈ ಒಂದು ಟ್ಯಾಂಕಿಯಲ್ಲಿ ಇಟ್ಟು ನಾವು ಈ ಥರ ಸ್ಟೋರ್ ಮಾಡ್ತೀವಿ. ಸೊ ನೋಡ್ಬೋದು, ಕ್ಲೀನಾಗಿ ಇಟ್ಟಿರ್ತೀವಿ. ನಾವು ಯಾವ ಥರ ಇಟ್ಟಿರ್ತೀವೋ ಅದೇ ಥರ ಕೆಲಸದವರು ಕೂಡ ನೀಟಾಗಿ ಹೋಗುವಾಗ ಜೋಡಿಸ್ಬಿಟ್ಟು ಹೋಗ್ತಾರೆ. ಸೊ ಪಕ್ಕದಲ್ಲೇ ಈ ಥರ ಓಪನ್ ಕಿಚನ್ ಇದೆ ನಮಗೆ. ಈ ಮನೆಯಲ್ಲಿ 2 ಬೆಡ್ರೂಮ್ ಇರೋದ್ರಿಂದ ನಾವು ಒಂದು ಬೆಡ್ರೂಮನ್ನು ರೊಟ್ಟಿಗೋಸ್ಕರನೇ ಮಾಡಿಬಿಟ್ಟಿದ್ದೀವಿ, ಇನ್ನೊಂದು ಬೆಡ್ರೂಮನ್ನಷ್ಟೇ ನಾವು ಬಳಸೋದು. ಸೊ ಇವತ್ತೇನು ಸ್ಟ್ಯಾಂಡ್ ಮೇಲೆ ರೊಟ್ಟಿಗಳೆಲ್ಲ ಪಕ್ಕದಲ್ಲಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದೇ ಹೇಳ್ದಂಗೆ ಇವತ್ತು ಸ್ವಲ್ಪ ಕ್ಲೀನ್ ಮಾಡೋಣ ಅಂಥೇಳಿ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ವಿ. ಸೊ 2 ಸ್ಟ್ಯಾಂಡ್ ಇದೆ. ಈ ಒಂದು ರೂಮಲ್ಲಿ ಯಾಕಿಟ್ಟಿದ್ದೇವೆ ಅಂದರೆ ಕಿಟಕಿ ಇದೆ, ಸೊ ಬೆಳಕು ಗಾಳಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ ರೊಟ್ಟಿನ ಆರಿಸೋದಕ್ಕೆ ನಾವು ಇಲ್ಲಿ ಇಟ್ಟಿದ್ದೀವಿ. ಸೊ ನೀವು ನೋಡ್ಬೋದು, ಇಷ್ಟು ರೊಟ್ಟಿ ಉಳಿದಿದೆ, ಇವತ್ತು ರಜೆ ಇದೆ.
ಸೊ ನಿಮಗೂ ಏನಾದರೂ ರೊಟ್ಟಿ ಬೇಕಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ಎಲ್ಲ ರೊಟ್ಟಿಗಳು ಸ್ವಲ್ಪ ಸ್ವಲ್ಪ ಕಟ್ಟಾಗಿರುವಂಥದ್ದನ್ನು ಸೈಡಿಗೆ ತೆಗೆದು ಇಟ್ಟಿದ್ದೀನಿ ನಾನು. ಸೊ ಎಲ್ಲವನ್ನು ಎಣಿಸಿ ಇಟ್ಟು ಈ ಕಡೆ ನೋಡ್ಬೋದು, ಕಟ್ಟಾಗಿರೋದನ್ನೆಲ್ಲ ಸೈಡ್ ಇಟ್ಟಿದ್ದೀವಿ. ಇಲ್ಲೇ ಕಿಟಕಿ ಇದೆ, ಇನ್ನು ಪಕ್ಕದಲ್ಲಿ ಇಲ್ಲೊಂದು ಸೆಲ್ಫ್ ಇದೆ. ಸೊ ಇಲ್ಲಿ ಪ್ಯಾಕಿಂಗ್ ಕವರ್ಗಳಾಗಿರ್ಬೋದು, ನ್ಯೂಸ್ ಪೇಪರ್ ಆಗಿರ್ಬೋದು, ಹಾಗೆ ಇದು ನೋಡ್ಬೋದು ನೀವು, ಚಿಬ್ಲಿಗಳೆಲ್ಲ ತುಂಬಿದ ಮೇಲೆ ಅಂದರೆ ರೊಟ್ಟಿ ಇಡೋದು ಇಲ್ಲ ಅಂದಾಗ ನಾವು ಇದನ್ನು ಬಳಸ್ತೀವಿ. ಈ ಥರ ಇಟ್ಟು ಅದ್ರ ಮೇಲೆ ರೊಟ್ಟಿ ಇಡೋದಕ್ಕೆ. ಸೊ ಈ ಒಂದು ಸೆಲ್ಫ್ ನಮ್ಗೆ ತುಂಬ ಹೆಲ್ಪ್ ಆಗಿದೆ. ಇನ್ನು ಈ ಎಲ್ಲ ವೈರ್ಗಳಾಗಿರ್ಬೋದು, ಬೇರೆ ಊರಿಗೆ ನಾವು ಕೊಟ್ಟು ಕಳಿಸ್ತೀವಲ್ಲ, ರೊಟ್ಟಿನ ಬಾಕ್ಸಲ್ಲಿ ಹಾಕಿ ಪ್ಯಾಕ್ ಮಾಡಬೇಕು. ಸೊ ಅದಕ್ಕೆಲ್ಲ ಯೂಸ್ ಮಾಡುವಂಥದ್ದು. ಸೊ ಈ ರೂಮ್ ಪೂರ್ತಿ ನಾವು ಸಪ್ರೇಟಾಗಿ ರೊಟ್ಟಿಗೆ ಬಿಟ್ಬಿಟ್ಟಿದ್ದೀವಿ. ನೋಡಿದ್ರಲ್ವ ತುಂಬ ಜನರಿಗೆ ಇವ್ರ ಮನೆಯಲ್ಲೇ ಯಾವ ರೀತಿ ಇದನ್ನೆಲ್ಲ ಸೆಟಪ್ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಅಂತ. ಸೊ ಇದು ಆಗಿತ್ತು ಇವತ್ತಿನ ವಿಡಿಯೋ. ನೋಡ್ಬೋದು, ಹಾಲಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಲುಕ್ ಆಗಿರ್ಬೋದು ನೋಡಿ, ಈ ಥರ ಇದೆ. ಸೊ ಮೊದಲು ನಾವು ಈ ಮನೆಗೆ ಬಂದಾಗ ಪ್ಲ್ಯಾನ್ ಇರಲಿಲ್ಲ ನಾವು ರೊಟ್ಟಿ ಬಿಸ್ನೆಸ್ ಮಾಡ್ತೀವಿ ಅಂತ. ಅದಾದಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ನಮಗೆ ಈ ಒಂದು ಮನೆ ತುಂಬಾ ಯೂಸ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನೊಂದೇನಪ್ಪ ಅಂದರೆ ಪ್ಲಸ್ ಪಾಯಿಂಟು, ಮನೆ ವಾತಾವರಣ ಹೊರಗಡೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.